ಹೇ ಶ್ರೀ, ನೀ ಇನ್ನೆಲ್ಲ ಅಬಲೆ, ನಿನ್ನೊಳಗಿನ ಶೌರ್ಯವ ಮಾಡದಿರು ಕೊಲೆ. ಈ ಕಲಿಯುಗದಿ ಕಾಯದಿರು ಕೃಷ್ಣನ ಆಗಮನ. ಇಂದಿನಿಂದ ನಾಂದಿಯಾಗಲಿ ಸಬಲೆಯ ಉದ್ಯಮನ. ಜೀವ ಕೊಡುವ ತಾಯಿಯಾಗಿ, ಧೈರ್ಯ ತುಂಬುವ ಅಕ್ಕ ತಂಗಿಯಾಗಿ, ಜೀವನಕ್ಕೆ ದಾರಿ ದೀಪವಾಗುವ ಹೆಂಡತಿಯಾಗಿ, ಮನೆ ಮನಗಳ ಬೆಳಗಿಸುವ ಮಗಳಾಗಿ, ಪ್ರತಿ ಮೈಲುಗಲ್ಲಿನಲ್ಲೂ ಜೊತೆಯಾಗಿ ಬರುವಳು ಹೆಣ್ಣು. ಇಂದು ನಾವು ಹೆಣ್ಣಿನ ಮೇಲಾಗುತ್ತಿರುವ ಶೋಷಣೆಯನ್ನು ಖಂಡಿಸಿ ಆಗುತ್ತಿರುವ ಅನ್ಯಾಯವನ್ನು ನಾಶಪಡಿಸುವ ನೃತ್ಯ ರೂಪಕವನ್ನು ತೋರಿಸಲಿದ್ದೇವೆ. 7 ಮತ್ತು 8ನೇ ತರಗತಿಯ ನಮ್ಮ ಸ್ನೇಹಿತರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಮಗು ತುಂಬಾ ಆರೋಗ್ಯವಾಗಿದೆ. ಹೇಳ್ದೇ ಇರೋ ಪಿಂಡ ಹಾಗಿದ್ರೇನಂತೆ. ಅದೆಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ, ಅದನ್ನ ತೆಗೆದುಬಿಡಿ. ನೀವೇ ಮನುಷ್ಯ ಏನ್ರಿ? ಹೆಣ್ಣು ಅಂದ ತಕ್ಷಣ ಇಷ್ಟೊಂದು ಕೇವಲ ಮಾತಾಡ್ತೀವಲ್ಲ. ನಿಮ್ಮನ್ನು ಹೆತ್ತಿರೋದು ಒಂದು ಹೆಣ್ಣು. ಡಾಕ್ಟ್ರೆ, ನಾನ್ ನಿಮ್ ಭಾಷಣ ಕೇಳೋದಕ್ಕೆ ಇಲ್ಲಿ ಬಂದಿಲ್ಲ. ಅಭಾಷಣ ಮಾಡೋದಕ್ಕೆ ಆಗುತ್ತೋ ಇಲ್ಲ ಅಷ್ಟೇ ಹೇಳಿ. ನಾನು ಸ್ಕ್ಯಾನಿಂಗ್ ಮಾಡಿದ್ದು ಮಗು ಆರೋಗ್ಯ ಹೇಗಿದೆ ಅಂತ ತಿಳ್ಕೊಳಕ್ಕೆ ಹೊರತು ಅಭಾಷಣ ಮಾಡಕ್ಕೆ. ಇಷ್ಟಕ್ಕೂ ನೀವು ಅಭಾಷಣ ಮಾಡಿಸ್ಲೇಬೇಕು ಅನ್ನೋದಾದ್ರೆ ನಿಮ್ ಹೆಂಡತಿ ಒಪ್ಪಿಗೆ ತಗೊಂಡ್ ಬನ್ನಿ. ಅವಳು ಒಪ್ಪಿಗೆಬೇಕು ಅಷ್ಟೇ ತಾನೆ? ನಾನೇ ಅವಳನ್ನ ಒಪ್ಪಿಸ್ತೀನಿ. ಇಲ್ಲ, ನನ್ನನ್ನು ಕೊಂದ್ರು ಸರಿ, ನನ್ನ ಹೊಟ್ಟೆಲಿರೋ ಮಗುನ ನಾನು ಕೊಲ್ಲಕ್ ಬಿಡಲ್ಲ. ನೀನ್ ಹೇಳೋ ಹಾಗೆ ಬೇಡದೇ ಇರೋ ಜೀವನೆಲ್ಲ ಕೊಲೆ ಮಾಡದೇ ಇದ್ರೆ ಈ ಭೂಮಿ ಮೇಲೆ ಕಾಲಿಡೋದಕ್ಕೂ ಜಾಗ ಇರಲ್ಲ. ಸುಮ್ನೆ ನಾನು ಹೇಳದಷ್ಟು ಕೇಳೆ. ಹಾಗಂತ ನನ್ನ ಹೊಟ್ಟೆಲಿರೋದು ಗಂಡಾಗಿದ್ರೆ ಹೀಗೆ ಹೇಳ್ತಿದ್ರೇನ್ರಿ? ಖಂಡಿತ ಇಲ್ಲ. ಮತ್ತೆ ಗಂಡಿಗಿಲ್ದಿರೋ ಶಿಕ್ಷೆ ಹೆಣ್ಣಿಗೆ ಯಾಕೆ? ಯಾಕೆ ಅಂದ್ರೆ ಹೆಣ್ಣು ಹೆತ್ತೋರ್ ಪಾಲಿಗೆ ಮೃತ್ಯು. ಮೃತ್ಯು ಅಲ್ಲ, ಅವಳು ಹೆತ್ತೋರ್ ಪಾಲಿಗೆ ಮುತ್ತು. ಮುಖ್ಯವಾಗಿ ಹೆಣ್ಮಕ್ಕಳು ಹುಟ್ಟಿದಾಗಿನಿಂದ ಸಾಯೋವರೆಗೂ ಖರ್ಚು ಖರ್ಚು ಖರ್ಚು. ಅವಳು ನಾಮಕರಣ ಖರ್ಚು, ಓದಿಸೋದು ಖರ್ಚು, ಮೈ ನೆರೆದ್ರೆ ಖರ್ಚು, ಮದುವೆ ಆದ್ರೆ ಖರ್ಚು, ಶೋಭನೆ ಖರ್ಚು, ಮಕ್ಕಳಾದ್ರೆ ಖರ್ಚು. ಕೊನೆಗೆ ಅವಳು ಮುಂದೆ ಆದ್ರೆ ಬಿಳಿ ಸೀರೆ ತರೋದಕ್ಕೂ ನಾವೇ ಖರ್ಚು ಮಾಡ್ಬೇಕು. ಹಾಗಂತ ಗಂಡ್ ಮಕ್ಳಾದ್ರೆ ಖರ್ಚು ಮಾಡದೆ ಹಾಗೆ ಬೆಳೆದು ಬಿಡ್ತಾರೇನ್ರಿ? ಅವ್ರಿಗೆ ಖರ್ಚು ಮಾಡೋದ್ರಲ್ಲಿ ಒಂದು ಸಾರ್ಥಕತೆ ಇದೆ ಕಣೆ. ನಾವು ಸಾಯೋವರೆಗೂ ನಮ್ಮ ಜೊತೆಲಿ ಇದ್ದು ಕಷ್ಟ ಸುಖ ನೋಡ್ಕೋತಾರೆ, ನಮ್ಮ ವಂಶ ಬೆಳೆಸ್ತಾರೆ. ನಾವು ಸತ್ತ ಮೇಲೆ ಹೆಗಲ್ ಕೊಡ್ತಾರೆ, ಬೆಂಕಿ ಇಡ್ತಾರೆ, ಪಿಂಡ ಹಾಕಿ ಸ್ವರ್ಗಕ್ಕೆ ಕಳಿಸ್ತಾರೆ. ಬಾಯಿ ಮುಚ್ಕೊಂಡು ನಾನು ಹೇಳ್ತೀನಿ ಕೇಳು. ಇವತ್ತು 500 ರೂಪಾಯಿ ಖರ್ಚು ಮಾಡಿ ತೆಗೆಸಿದ್ರೆ ನಾಳೆ ಲಕ್ಷಾಂತರ ರೂಪಾಯಿ ಉಳಿಯುತ್ತೆ. ನಡಿ ಹೋಗೋಣ. ಇಲ್ಲ, ನಾನ್ ಬರಲ್ಲ. ನನ್ ಮಗನ ಬಲಿ ಕೊಡಲ್ಲ. ಓಹೋ, ಹಾಗಾದ್ರೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಹೌದೇ? ಈ ಮನೆಗೆ ಯಜಮಾನ ನಾನು. ನಿನಗೆ ನಿನ್ನ ಮಕ್ಕಳಿಗೆ ಸಂಪಾದನೆ ಮಾಡಿ ತಂದು ಹಾಕ್ಬೇಕಾಗಿರೋ ನಾನು. ನನ್ನ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ಈ ಮನೇಲಿ ಒಂದು ಕ್ಷಣ ನೀರ್ಬೇಡ. ಬೇಡ, ನಿಮ್ಗೆ 6 ಮಗು ಬೇಡ್ಕೊಳ್ತೀನಿ. ಈ ಒಂದು ಮಗನ ಉಳಿಸ್ಕೊಂಡು. ಹಣ ಕೊಡ್ತೀನಿ ಅಂತ ನಾಮ ಹಾಕಿದ್ದವಲ್ದೆ ಕೇಳಿದ್ರೆ ನಿನ್ ಫ್ರೆಂಡು ಜೈಲಿಗೆ ಕಳಿಸ್ತೀನಿ ಅಂತಾಳೆ. ಲೇ, ರಂಗೋಲಿ ಹಾಕಿದ ಕ್ಷಣ ಹಬ್ಬ ಆಗೋದಿಲ್ವೇ? ತಾಳಿ ಕಟ್ಟಿದ ಕ್ಷಣ
ಸಂಸಾರ ನಡೆಯೋದಿಲ್ವೇ? ಏನೇ ಏನೇ ಹಾಗೆ ನೋಡ್ತೀಯಾ? ಏನ್ ಹಾಗೆ ನೋಡ್ತೀಯ? ಬಂದು ಬಡ ಕುಟುಂಬದಲ್ಲಿ ಹೆಣ್ಣು ಮಗಳಾಗಿ ಹುಟ್ಟಿ ವರದಕ್ಷಿಣೆ ಇಲ್ಲದೆ ಅತ್ತೆ ಮನೆ ಹೊಸಲಿ ಕಾಲಿಡು. ಆವಾಗ ಗೊತ್ತಾಗುತ್ತೆ ನಿಂಗೆ ಹೆಣ್ಣಿನ ಮೌಢ್ಯ ಏನು. Viva
ಅನನ್ಯನ ಅವರಿಗೆ